17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಶಂಶೋದ್ದೀನ್ ಮುಲ್ಲಾ ಕುಡ್ಚಿ ರೈಲು ನಿಲ್ದಾಣದಲ್ಲಿ ರೈಲಿನಿಂದ ಕೆಳಗೆ ಇಳಿದು ಭೂಸ್ಪರ್ಶ ಮಾಡುತ್ತಿದ್ದಂತೆ ಭೂತಾಯಿ ಹಣೆ ಹಚ್ಚಿ ನಮಸ್ಕರಿಸಿ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ರೈಲು ನಿಲ್ದಾಣಕ್ಕೆ ಯೋಧನನ್ನು ಕರೆತರಲು ಹೋದ ಸಾರ್ವಜನಿಕರು ಶಂಶೋದ್ದೀನ್ ಮುಲ್ಲಾ ದಂಪತಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಪುಷ್ಪವೃಷ್ಟಿ ಮಾಡಿ ಸತ್ಕರಿಸಿದ್ದಾರೆ. ನಂತರ ತೆರೆದ ವಾಹನದಲ್ಲಿ ಕುಡ್ಚಿ ಪಟ್ಟಣದ ಪ್ರಸಿದ್ಧ ಮಸಾಯಿಬಾ ದರ್ಗಾಕ್ಕೆ ದಂಪತಿಗಳ ಸಮೇತ ತೆರಳಿ ಗಲೀಬ್ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸ್ವಗ್ರಾಮ ಪರಮಾಣದೊಳಗೆ ತೆರೆದ ವಾಹನದಲ್ಲಿ ಆಗಮಿಸುವಂತೆ ಜನ್ಮ ಕೊಟ್ಟ ತಾಯಿಗೆ ತನ್ನ ತಲೆ ಮೇಲಿದ್ದ ಸೈನ್ಯದ ಟೋಪಿಯನ್ನು ಹಾಕಿ ಗೌರವಿಸಿ ಹೆಗಲಿಗೆ ಹೆಗಲು ಕೊಟ್ಟು ಅಣ್ಣನಿಗೆ ಮತ್ತು ಹೆಣ್ಣು ಕೊಟ್ಟ ಮಾವನಿಗೆ ದಂಪತಿ ಸಮೇತ ಕಾಲಿಗೆ ನಮಸ್ಕರಿಸಿ ಯೋಧ ಗ್ರಾಮದ ಆಶ್ರಮದ ಮಂದಿರದ ಮಸೀದಿಗಳಿಗೆ ತೆರಳಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ನಿವೃತ್ತ ಯೋಧ ಶಂಶೋದ್ದೀನ್ 17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ದಂಪತಿಗಳು ಮನೆಗೆ ಆಗಮಿಸಿದ ಸಂಬಂಧಿಕರು ಆರತಿ ಬೆಳಗಿ ಬಾಯಿಗೆ ಸಿಹಿ ಸಕ್ಕರೆ ನೀರು ಹಾಕಿದರೆ ಹೆತ್ತ ತಾಯಿ ಮಗನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಕೆನ್ನೆ ಮೇಲೆ ಕೈ ಸವರಿ ಪ್ರೀತಿಯಿಂದ ಮುದ್ದಾಡಿದ ದೃಶ್ಯ ನೋಡುಗರ ಕಣ್ಣಲ್ಲಿ ನೀರು ಬರುವಂತಿತ್ತು. ಗ್ರಾಮದಲ್ಲಿ ಶುಭವಾದ್ಯಗಳೊಂದಿಗೆ ಜೆಸಿಬಿ ಮೂಲಕ ಅಭಿಮಾನಿಗಳಿಂದ ಅಭಿಮಾನಿಗಳಿಂದ ಶಂಶೋದ್ದೀನ್ ಮುಲ್ಲಾ ದಂಪತಿಗಳ ಮೇಲೆ ಅದ್ದೂರಿಯಾಗಿ ಪುಷ್ಪವೃಷ್ಟಿ ಮಾಡಿದ್ದಾರೆ. ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಾರೆ. ಶಶಿಧರ್ ಕೊಕಟ್ನೂರ್, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಕಾಲುಗಳು ಹನಿಚ್ ಕಾಲು ಶಿವಾಯ ಜಯ ಮಂಗಲ ಜಯ ರಾಮ ಪಾರ್ವತಿ ಶಿವಾಯ ನಿಂದ ಆಲ್ ದಿ ಬೆಸ್ಟ್ ಅಲ್ಲಿದ ಮಾಡೋಣ. Yes,
ನೋಡ್ರಿ ಎಲ್ಲರೂ ಸ್ವಲ್ಪ ರೆಡಿ ಓಕೆ ಇನ್ನೂ ಹೋಗೋಕ್ಕೆ ಸಿದ್ಧ ನಾನು. ಬರೀ ಇದು ವರದಿಯಿಂದ ರಿಟೈರ್ಮೆಂಟ್ ಆಗಿದ್ದೀನಿ, ಇದು ಡ್ರೆಸ್ದಿಂದ. ಆದರೆ ಮನಸ್ಸಿಂದ ಮತ್ತು ಬುದ್ಧಿಯಿಂದ ರಿಟೈರ್ಡ್ ಆಗಿಲ್ಲ ನಾನು. ಬರೀ ಇದೊಂದು ವರದಿಯಿಂದ ಡ್ರೆಸ್ದಿಂದ ರಿಟೈರ್ಡ್ ಆಗಿದ್ದೀನಿ. ಆದರೆ ಯಾವಾಗಲೂ ಸದಾಕಾಲ ದೇಶ ಸೇವೆಕ್ಕಾಗಿ ನಾನು ಹಿಂದೆ ಸರಿಯಿಲ್ಲ. ಯಾವಾಗ ಬೇಕಾದರೂ ಯಾವುದೇ ಕೆಲಸಕ್ಕಾಗಿ ದೇಶಕ್ಕಾಗಿ ಮುಂದೆ ಬರೋಕ್ಕೆ ನಾನು ಸಿದ್ಧನಿದ್ದೀನಿ. ಅವರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಇದೇ ಥರ ಯಾರು ಮುಂದೆ ಯಾವುದೇ ಕೆಲಸಕ್ಕೆ ರಿಟೈರ್ಡ್ ಆದ್ರೂ ಅಥವಾ ಕೆಲಸಕ್ಕೆ ಹೋಗೋರಿಗೆ ಇದೊಂದು ಒಳ್ಳೆಯ ಪ್ರೇರಣೆ. ಇಂಥ ಫಂಕ್ಷನ್ಗಳು ಜಾಗೋ ಭಾರತ ತಂಡ, ಮಾಜಿ ಸೈನಿಕ ಸಂಘ, ಇದು ಪರಮಂದವಾಡಿ ಸೈನಿಕ ಸಂಘ ಮತ್ತು ಇದು ಗೋಲ್ಡನ್ ಫ್ರೆಂಡ್ಸ್ ಮತ್ತು ಊರವರು ಇದೆಲ್ಲ ನೋಡಿ ಈ ಯುವ ಜನತೆಗೆ ಒಂದು ಪ್ರೇರಣೆ ಇದೆ. ಇವರೆಲ್ಲ ಇದನ್ನು ನೋಡಿ ಇವರಲ್ಲಿ ಒಂದು ಹುಮ್ಮಸ್ಸು, ಪ್ರೇರಣೆ ಬರಬೇಕು. ಇವರೆಲ್ಲ ದೇಶ ಸೇವೆ, ರಾಜ್ಯ ಸೇವೆ, ಯಾವುದೇ ಒಂದು ಕೆಲಸಕ್ಕಾಗಿ ಮುಂದೆ ಬರಬೇಕು ಇವರೆಲ್ಲ. ನಾನು ಮೊಟ್ಟ ಮೊದಲು ಟ್ರೈನಿಂಗ್ ಬೆಳಗಾಂದಲ್ಲಿ ಮಾಡಿದೆ. ಅದರ ನಂತರ 2009ರಿಂದ 2011ರವರೆಗೆ ಮಣಿಪುರ, ಆನಂತರ 11ರಿಂದ 14ರವರೆಗೆ ಉತ್ತರ ಪ್ರದೇಶ್ ಕಾನ್ಪುರ, ಅದರ ನಂತರ 14ರಿಂದ 17 ವರ್ಷ 2014ರಿಂದ 2017ರವರೆಗೆ ಜಮ್ಮು ಕಾಶ್ಮೀರ, ಆನಂತರ ಮತ್ತೆ ಪಂಜಾಬ್ ಪಠಾನ್ಕೋಟು 2019ರವರೆಗೆ ಮಾಡಿದೆ. ಆನಂತರ ಮತ್ತೆ 2019ರಿಂದ 2021ರವರೆಗೆ ಅರುಣಾಚಲ್ ಪ್ರದೇಶವು, 2021ರಿಂದ 2022ರವರೆಗೆ ಮಧ್ಯಪ್ರದೇಶವು ಮಾಡಿದ್ದೇನೆ. ಆನಂತರ ಮತ್ತೆ ಬೆಳಗಾಂದಲ್ಲಿ ಬಂದು ರಿಟೈರ್ಮೆಂಟ್ ಆಗಿ ಇವತ್ತು ಇಲ್ಲಿಗೆ ಊರಿಗೆ ಬಂದಿದ್ದೀನಿ. ನೆನಪುಗಳು ಅದೆಲ್ಲ ಫ್ರೆಂಡ್ಸು ಬಿಟ್ಟು ಬರಬೇಕಾದ್ರೆ ದುಃಖನೂ ಆಯಿತು, ಒಂದು ಕಡೆಯಿಂದ ಖುಷಿನೂ ಆಯಿತು. ಯಾವ ಥರ ಹೋಗಿದ್ದೀವಿ ಅದೇ ಥರ ಬಂದಿದ್ದೀವಿ, ಅದೊಂದು ಖುಷಿ ಇದೆ. ಮತ್ತೊಂದು ಬಿಟ್ಟು ಬರ್ತಿದ್ವಿ ಗೆಳೆತನ, ಅದೊಂದು ಈ ಥರ ಯಾರು ದುಡ್ಡು ಕೊಟ್ಟು ಹೋಗ್ತೀನಿ ಅಂದ್ರೂ ತಿರ್ಗೋಕ್ಕಾಗಲ್ಲ. ಗುಡ್ಡ ಬೆಟ್ಟ, ವಿವಿಧತೆ, ವಿವಿಧ ನೀರು, ಬೆಡ್ಡ ಗುಡ್ಡಗಳು, ವಿವಿಧ ಜನತೆ, ಎಂಥ ಇದು ಯಾರು ದುಡ್ಡು ಕೊಟ್ಟು ಹೋಗ್ತೀನಿ ಅಂದ್ರೂ ಆಗಲ್ಲ. ಇದೊಂದು ಮರೆಯೋಕ್ಕಾಗದಂಥ ಕ್ಷಣ ಇದೆ ಇದು.